ಹೊಸದಾಗಿ ಚಾನೆಲ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳೋರ್ಗೆಲ್ಲಾನು ಇರೋದು ಒಂದೇ ಆಸೆ ಇರುತ್ತೆ, ಒಂದೇ ಕನಸಿರುತ್ತೆ, ಅದು ಮಾನಿಟೈಸ್ ಮಾಡ್ಕೊಳ್ಳೋದು. ಮಾನಿಟೈಸ್ ಮಾಡ್ಕೊಬೇಕು ಅಂತಂದ್ರೆ 1000 ಸಬ್ಸ್ಕ್ರೈಬ್ ಆಗಿರಬೇಕು, 4000 ವಾಚ್ ಟೈಮ್ ಆಗಿರಬೇಕು. ಇಷ್ಟ ಆಗಬೇಕು ಅಂತಂದ್ರೆ ವಿಡಿಯೋಸ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಕೆಲವರಂತೂ ಸಬ್ಸ್ಕ್ರೈಬರ್ಗಳಾಗ್ದಿರಾ ತುಂಬಾನೇ ಏನೋ ಪರದಾಡ್ತಾ ಇರ್ತಾರೆ, ಯಾವ ತರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು. ಜೊತೆನಲ್ಲಿ ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬರ್ ಕೂಡ ಲೆಸ್ ಆಗ್ತಾ ಇರುತ್ತೆ ಅಂತ ಹೇಳ್ತಾ ಇರ್ತಾರೆ. ನನಗೆ ಸುಮಾರು ಜನ ಕಮೆಂಟ್ಗಳಲ್ಲೂ ಹೇಳ್ತಿರ್ತಾರೆ, ಮತ್ತೆ ಇನ್ಸ್ಟಾಗ್ರಾಮಲ್ಲೆಲ್ಲ ಮೆಸೇಜ್ ಮಾಡಿ ಹೇಳ್ತಿರ್ತಾರೆ, ನನಗೆ ಸಬ್ಸ್ಕ್ರೈಬರು ಆಗ್ತಾ ಇಲ್ಲ, ಯಾವ ಥರ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು. ಜೊತೆನಲ್ಲಿ ಆಗಿರೋದು ಕೂಡ ದಿನಕ್ಕೆ ಇಷ್ಟು ಲೆಸ್ ಆಗ್ತಾನೆ ಇರುತ್ತೆ, 5, 10, 15, 20 ಈ ಥರ ಲೆಸ್ ಆಗ್ತಾ ಇರುತ್ತೆ. ಡೈಲಿ ಕೂಡ ಬೇಜಾರಾಗ್ತಿದೆ, ಹೆಂಗೆ ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡ್ಕೊಳ್ಳೋದು, ನನಗೆ ಏನು ಅರ್ಥ ಆಗ್ತಿಲ್ಲ ಹೇಳಿ ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ಕೂಡ ಅವರಿಗೆ ಉತ್ತರ ಹೇಳಿರ್ತೀನಿ. ಆದರೂ ಕೂಡ ಇನ್ನೊಂದಷ್ಟು ಜನಕ್ಕೆ ಗೊತ್ತಿಲ್ಲದೆ ಇರೋರು ತಿಳ್ಕೊಬೇಕಲ್ಲ, ಹಾಗಾಗಿ ನಾನು ಇವತ್ತು ಈ ವಿಡಿಯೋನ ಮಾಡ್ತಾ ಇರೋದು. ಪ್ಲೀಸ್ ವಿಡಿಯೋನ ನೋಡ್ತಾ ಇರೋರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಜೊತೆನಲ್ಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹೈಪ್ ಇರುತ್ತೆ, ಹೈಪ್ ಕೊಟ್ಟು ಸಪೋರ್ಟ್ ಮಾಡಿ. ಜೊತೆನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಹೆಂಗ ಅನಿಸ್ತು ಅಂತ ಅಂದ್ಬಿಟ್ಟು. ಅದಕ್ಕೆ ನಾನು ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ, ಯಾವ ತರ ಸಬ್ಸ್ಕ್ರೈಬರ್ನ ಮಾಡ್ಕೊಬಹುದು, ಎಷ್ಟು ಬೇಗ ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡ್ಕೊಬಹುದು ಅಂತ ಅಂದ್ಬಿಟ್ಟು. ಸಬ್ಸ್ಕ್ರೈಬರ್ ಮಾಡ್ಕೊಳ್ಳೋದಕ್ಕೆ ನಮಗೆ 3 ಆಪ್ಷನ್ ಇರುತ್ತೆ. ಒಂದಂದ್ರೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದು. ನಮ್ಮ ವಿಡಿಯೋಗಳೇನಾದ್ರೂ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂತಾರೆ. ನನಗನ್ನಿಸ್ದಂಗೆ ವಿಡಿಯೋಗಳಲ್ಲಿ ತುಂಬಾ ಕಮ್ಮಿ ಸಬ್ಸ್ಕ್ರೈಬ್ ಬರೋದು, ಬೇಗ ಸಬ್ಸ್ಕ್ರೈಬ್ ಆಗಲ್ಲ. ವಿಡಿಯೋಗಳು ವೈರಲ್ ಹೋಗ್ಬೇಕು, ವೈರಲ್ ಹೋದ್ರೆ ಮಾತ್ರ ಸಬ್ಸ್ಕ್ರೈಬ್ ಆಗುತ್ತೆ. ಇನ್ನೊಂದು ಶಾರ್ಟ್ಸ್ಗಳನ್ನ ಅಪ್ಲೋಡ್ ಮಾಡೋದ್ರಿಂದ ಸಬ್ಸ್ಕ್ರೈಬ್ ಆಗುತ್ತೆ. ಇನ್ನೊಂದು ಲೈವ್ ಬಂದ್ರೆ ಬೇಗ ಸಬ್ಸ್ಕ್ರೈಬ್ ಜೊತೆನಲ್ಲಿ ವಾಚ್ ಅವರ್ನು ಕೂಡ ಕಂಪ್ಲೀಟ್ ಮಾಡ್ಕೊಬಹುದು ಲೈವ್ ಬರೋದ್ರಿಂದ. ಆದ್ರೆ ಎಲ್ಲರಿಗೂ ಲೈವ್ ಬರೋದಕ್ಕೆ ಆಗಲ್ಲ, ಎಲ್ಲರೂ ಕಂಫರ್ಟಬಲ್ ಇರಲ್ಲ, ಮನೆಯಲ್ಲಿ ಒಪ್ಪಿಗೆ ಇರಲ್ಲ ಲೈವ್ ಬರೋದಕ್ಕೆ. ನನಗೂ ಕೂಡ ನಾನು ಲೈವ್ ಬರಬೇಕು ಅಂದ್ರೆ 20 ದಿನ ಕೈಕಾಲು ಹಿಡ್ದಿದ್ದೀನಿ ನಮ್ಮ ಮನೆಯವ್ರಿಗೆ ಲೈವ್ ಮಾಡಬೇಕು ಅಂತ ಅಂದ್ಬಿಟ್ಟು. ಒಪ್ಕೊಂಡೇ ಇರಲಿಲ್ಲ ಅವರು, ಹಂಗು ಹಿಂಗು ಅವ್ರನ್ನ ಒಪ್ಸಿ ನಾನು ಲೈವ್ ಬರೋಷ್ಟೊತ್ತಿಗೆ ಸಾಕಾಗೋಗಿತ್ತು ನನಗೆ. ಅದು ಹೆಂಗೆಂಗೋ ಒಪ್ಕೊಂಡು ಅಂದಿದ್ದಕ್ಕೆ ನಾನು ಲೈವ್ನ ಮಾಡಿದೆ. ಅದರಿಂದ ನನಗೆ ಬೇಗನೆ ಸಬ್ಸ್ಕ್ರೈಬ್ ಆಗೋಯ್ತು, ಬೇಗನೆ ವಾಚ್ ಅವರ್ ಕೂಡ ಕಂಪ್ಲೀಟ್ ಆಗೋಯ್ತು, ಮಾನಿಟೈಸ್ ಕೂಡ ಆಯಿತು. ಆದರೆ ಬರೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ ಅನ್ನೋರು ಇರ್ತಾರೆ ಅಲ್ವಾ. ಎಲ್ಲರೂ ಲೈವ್ ಮಾಡೋಕ್ಕಾಗಲ್ಲ. ಲೈವ್ ಮಾಡೋಕ್ಕಾಗದೇ ಇರೋರಿಗೆ ಒಂದು ಆಪ್ಷನ್ ಬೇಕು ಅಲ್ವಾ, ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡ್ಕೊಬೇಕು ಅಂತಂದರೆ. ಆ ಆಪ್ಷನ್ ಬಂದೇನೆ ಶಾರ್ಟ್ಸ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದು. ಶಾರ್ಟ್ಸ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ ನಾನು ತುಂಬಾ ಜನಕ್ಕೆ ಹೇಳ್ತಾ ಇರ್ತೀನಿ, ನನ್ನನ್ನು ಕೇಳಿದವ್ರಿಗೆಲ್ಲ ನಾನು ಹೇಳ್ತೀನಿ, ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ನಮಗೆ. ಕೆಲವರು ಲೈವ್ ಬಂದರೂ ಕೂಡ ಅವ್ರಿಗೆ ಸಬ್ಸ್ಕ್ರೈಬ್ ಆಗಲ್ಲ. ಯಾಕೆ ಅಂತಂದ್ರೆ ಅವ್ರು ಲೈವ್ ವೈರಲ್ಗೆ ಹೋಗಲ್ಲ, ವೈರಲ್ ಹೋದ್ರೆ ಮಾತ್ರನೇ ಸಬ್ಸ್ಕ್ರೈಬರ್ಸ್ ಬರ್ತಾರೆ, ಇಲ್ಲ ಅಂತಂದ್ರೆ ಬರಲ್ಲ. ನಾರ್ಮಲ್ ಆಗಿರೋರು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಜನ ಬರ್ತಾರೆ, ಅದು ಚಾನಲ್ ಇರೋರೇನೆ ನೀವು ನನಗೆ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮಗೆ ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತ ಹೇಳೋರು ಮಾತ್ರನೇ ಬರ್ತಾರೆ. ಆ ಥರ ಬಂದವ್ರು ಮಾತ್ರ ಏನು ಲೈವ್ ವೈರಲ್ ಹೋಗದೆ ಹೋದ್ರೆ, ಬರೀ ಅವರೇ ಬರ್ತಾ ಇದ್ರೆ, ಹೊಸೊಬ್ರು ಬರ್ದೇ ಹೋದ್ರೆ ಸಬ್ಸ್ಕ್ರೈಬೇ ಸಿಗಲ್ಲ ನಮಗೆ. ಆವಾಗ ನಮಗೆ ಏನು ಮಾಡಬೇಕು ಅಂತ ಕೇಳ್ತಾ ಇರ್ತಾರೆ. ನಾನು ಅದಕ್ಕೆ ಅವ್ರಿಗೆ ಹೇಳೋದೆಲ್ಲನೂ, ಪ್ಲೀಸ್ ಶಾರ್ಟ್ಸ್ಗಳನ್ನ ಅಪ್ಲೋಡ್ ಮಾಡಿ. ಶಾರ್ಟ್ಸ್ಗಳು ತುಂಬ ಹಾಕಿ, ಶಾರ್ಟ್ಸ್ಗಳಿಗೆ ಯಾವುದೇ ಲಿಮಿಟ್ ಇಲ್ಲ. ನೀವು ಡೈಲಿ 3, 4, 5 ಎಷ್ಟಾದರೂ ಶಾರ್ಟ್ಸ್ ಹಾಕ್ಕೊಳ್ಳಿ, ಪರವಾಗಿಲ್ಲ. ಶಾರ್ಟ್ಸ್ಗಳನ್ನ ಅಪ್ಲೋಡ್ ಮಾಡಿ. ಶಾರ್ಟ್ಸ್ಗಳು ಅಪ್ಲೋಡ್ ಮಾಡಿದ್ರೆ ಮಾತ್ರನೇ ಸಬ್ಸ್ಕ್ರೈಬರ್ಸ್ಗಳನ್ನ ಇನ್ಕ್ರೀಸ್ ಮಾಡ್ಕೊಬೋದು ನೀವು. ನಿಜವಾಗ್ಲೂ ಅದ್ರಲ್ಲಿ ಮಾತ್ರನೇ ಬೇಗ ಇನ್ಕ್ರೀಸ್ ಆಗುತ್ತೆ. ಯಾಕೆಂದ್ರೆ ಶಾರ್ಟ್ಸ್ಗಳು ಏನಂದ್ರೆ ವೈರಲ್ ಹೋಗ್ಬೇಕು. ವೈರಲ್ ಹೋಗೋ ತರ ಯಾವ ತರ ಮಾಡ್ಕೊಬೇಕು ಅಂತಂದ್ರೆ, ಟ್ರೆಂಡಿಂಗ್ ಸಾಂಗ್ಗಳನ್ನ ಯೂಸ್ ಮಾಡ್ಕೊಳ್ಳೋದು. ಟ್ರೆಂಡಿಂಗ್ ಸಾಂಗ್ಗಳನ್ನ ಯೂಸ್ ಮಾಡಿಕೊಂಡು, ಟ್ರೆಂಡಿಂಗ್ ಮ್ಯೂಸಿಕ್ಗಳನ್ನ ಯೂಸ್ ಮಾಡಿಕೊಂಡು ಅಪ್ಲೋಡ್ ಮಾಡೋದು. ಆ ಟ್ರೆಂಡಿಂಗ್ ಸಾಂಗ್ ಟ್ರೆಂಡಿಂಗ್ ಅಲ್ಲಿ ಇದ್ದಾಗ ಒಂದೇ ಶಾರ್ಟ್ಸ್ಗೆ ಅದೊಂದು ಹಾಕಿ ಬಿಡಬೇಡಿ. ಅದೇ ಸಾಂಗ್ನ ಪದೇ ಯೂಸ್ ಮಾಡ್ತಾ ಇದ್ದಾಗ ಯಾವುದೋ ಒಂದು ಟೈಮಲ್ಲಿ ಒಂದೊಂದು ಶಾರ್ಟ್ಸ್ಗಳು ವೈರಲ್ ಹೋಗ್ತಾ ಇರ್ತವೆ. ನಾರ್ಮಲ್ ಆಗಿ ಏನ್ ಲಕ್ಷಗಳೇ ವೈರಲ್ ಬರಬೇಕು ಅಂತ ಇಲ್ಲ, 1000ಗಳಲ್ಲಿ ಬಂದ್ರು ಸಾಕು. ಒಂದೊಂದು ಶಾರ್ಟ್ಸ್ ಅಲ್ಲಿ ಕೂಡ ನಿಮಗೆ ಮಿನಿಮಮ್ ಅಂದ್ರೂ 2, 3, 4 ಈ ತರ ಸಬ್ಸ್ಕ್ರೈಬ್ ಗ್ಯಾರಂಟಿ ಬರ್ತಾರೆ. ಇದಂತೂ ನಾನು 100% ಗ್ಯಾರಂಟಿ ಕೊಡ್ತೀನಿ. ನಾನು ತೋರಿಸ್ತೀನಿ ಕೂಡ ಆಮೇಲೆ ಕೊನೆಯಲ್ಲಿ ನನಗೆ ಯಾವ ತರ ಸಬ್ಸ್ಕ್ರೈಬ್ ಬಂದಿದೆ ಅಂತ ಅಂದ್ಬಿಟ್ಟು. ನಾನು ಲೈವ್ ಬಿಟ್ಟು ನನಗೆ ಶಾರ್ಟ್ಸ್ ಅಲ್ಲಿ ತುಂಬಾ ಸಬ್ಸ್ಕ್ರೈಬ್ ಬಂದಿದೆ. ಅದರಲ್ಲೂ ಲೈವ್ ಶಾರ್ಟ್ಸ್ ವೈರಲ್ ಹೋದಾಗ ನನಗೆ ಒಂದೇ ಒಂದು ಶಾರ್ಟ್ಸ್ ಅಲ್ಲಿ 538 ಸಬ್ಸ್ಕ್ರೈಬ್ ಬಂದಿದ್ದಾರೆ, ಒಂದೇ ಒಂದು ಶಾರ್ಟ್ಸ್ ಅಲ್ಲಿ. ನಾನು ಅದನ್ನು ಕೂಡ ತೋರಿಸ್ತೀನಿ ನಿಮ್ಗೆ, ಪ್ರೂಫ್ ಸಮೇತ ತೋರಿಸ್ಬಿಟ್ಟೆ ಹೇಳ್ತೀನಿ. ನಾನು ಹಂಗೆ ಏನು ಹೇಳ್ತಾ ಇಲ್ಲ ನಿಮ್ಗೆ. ನಾನು ಅದಕ್ಕೆ ಇವತ್ತು ತೋರಿಸ್ಬಿಟ್ಟು ಇದನ್ನ ನಿಮ್ಗೆ ಹೇಳ್ಬೇಕು ಅಂತಾನೆ ಈ ವಿಡಿಯೋನ ಮಾಡಿರೋದು. ಪ್ಲೀಸ್ ಯಾರು ನಿಮ್ಗೆ ಲೈವ್ ಮಾಡ್ಕೊಡಿ, ಲೈವ್ ಮಾಡಿ ಅದರಲ್ಲಿ ಬರೋದು ಬರ್ಲಿ. ಅದು ಬರ್ಲಿಲ್ಲ ಅಂತಂದ್ರೆ
ಶಾರ್ಟ್ಸ್ಗಳನ್ನ ಅಪ್ಲೋಡ್ ಮಾಡ್ಕೊಳ್ಳಿ. ಶಾರ್ಟ್ಸ್ಗಳು ಅಪ್ಲೋಡ್ ಮಾಡೋದನ್ನ ಮರಿಬೇಡಿ. ಶಾರ್ಟ್ಸ್ಗಳನ್ನ ಅಪ್ಲೋಡ್ ಮಾಡ್ಕೊಳ್ಳಿ, ತುಂಬಾ ಹಾಕಿ, ಚೆನ್ನಾಗಿರೋ ಶಾರ್ಟ್ಸ್ಗಳು ಹಾಕಿ, ಟ್ರೆಂಡಿಂಗ್ ಅಲ್ಲಿರೋ ಸಾಂಗ್ಗಳು, ಟ್ರೆಂಡಿಂಗ್ ಅಲ್ಲಿರೋ ಶಾರ್ಟ್ಸ್ಗಳನ್ನ ಯೂಸ್ ಮಾಡ್ತಾ ಇರಿ. ಅವಾಗ ಸಬ್ಸ್ಕ್ರೈಬ್ ಬೇಗ ಬೇಗ ಮಾಡ್ಕೊಬಹುದು. ವೈರಲ್ 1-2 ಶಾರ್ಟ್ಸ್ ನಿಮ್ಗೆ ವೈರಲ್ ಹೋಯ್ತು ಅಂತಂದ್ರೆ ನಿಮ್ಮ ಸಬ್ಸ್ಕ್ರೈಬ್ ಆಟೋಮೆಟಿಕ್ 1000 ಸಬ್ಸ್ಕ್ರೈಬ್ ಕಂಪ್ಲೀಟೇ ಆಗೋಗ್ಬಿಡುತ್ತೆ. ಆ ಥರ ಸಬ್ಸ್ಕ್ರೈಬರ್ಗಳು ಶಾರ್ಟ್ಸ್ಗಳಿಂದ ಬರ್ತಾರೆ. ನಾನು ಇದನ್ನಂತೂ ಎಲ್ರಿಗೂ ಹೇಳ್ತೀನಿ, ಎಲ್ಲರಿಗೂ ಸಜೆಸ್ಟ್ ಮಾಡ್ತೀನಿ. ನಾನು ಕೇಳೋರ್ಗೆಲ್ಲನೂ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ, ಸಬ್ಸ್ಕ್ರೈಬ್ ಲೆಸ್ ಆಗ್ತಾ ಇದೆ, ಸಬ್ಸ್ಕ್ರೈಬ್ ಲೆಸ್ ಆಗ್ತಾ ಇದೆ ಅನ್ನೋದೇ ಒಂದು ತಲೆನೋವು ನನಗೂ ಕೂಡ ಆಗ್ತಿತ್ತು. ಯಾಕೆ ಲೆಸ್ ಆಗತ್ತೆ ಅಂತ ಟೆನ್ಷನ್ ಮಾಡ್ಕೊಬೇಡಿ. ಯಾಕೆ ಲೆಸ್ ಆಗತ್ತೆ ಅಂತ ತಿಳ್ಕೊಳ್ಳಿ. ನಾವು ಮಾಡೋ ತಪ್ಪೇನು ಗೊತ್ತಾ, ನಾನು ಕೂಡ ಇದೇ ತಪ್ಪನೆ ಮಾಡ್ತಿದ್ದೆ, ಅದಕ್ಕೆ ನಾನು ನಿಮಗೂ ಹೇಳ್ತಾ ಇದ್ದೀನಿ. ನೀವು ಬೇರೆಯವರ ಲೈವ್ಗಳಲ್ಲಿ ಅಥವಾ ಬೇರೆಯವರ ವಿಡಿಯೋಗಳಲ್ಲಿ ಹೋಗ್ಬಿಟ್ಟು ಕಮೆಂಟ್ಗಳಲ್ಲಿ, ಬೇರೆಯವರ ವಿಡಿಯೋದಲ್ಲಿ ಕಮೆಂಟಲ್ಲಿ ನೀವು ಅವ್ರ ವಿಡಿಯೋ ರಿಲೇಟೆಡ್ ಕಮೆಂಟ್ ಹಾಕಿರಲ್ಲ, ನೀವು ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ, ನಾನು ನಿನಗೆ ಗಿಫ್ಟ್ ಕೊಡ್ತೀನಿ, ನೀವು ನನಗೆ ಗಿಫ್ಟ್ ಕೊಡಿ ಅಂತ ಹೇಳ್ಬಿಟ್ಟು ಹಾಕ್ಬಿಟ್ಟು ಬಂದಿರ್ತೀರಾ. ಅದನ್ನ ನೋಡ್ಕೊಂಡು ಇನ್ನೊಬ್ರು ಯಾರೋ ಚಾನಲ್ ಇರೋರು ನಿಮ್ಗೆ ಬಂದು ವಿಡಿಯೋ ನೋಡಿರಲ್ಲ, ಬರೀ ಒಂದು ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಸುಮ್ಮನೆ ಹಂಗೊಂದು ಕಮೆಂಟ್ ಹಾಕ್ಬಿಟ್ಟು ಹೋಗಿರ್ತಾರೆ, ವಿಡಿಯೋ ನೋಡಿರಲ್ಲ. ನೀವು ಕೂಡ ಹಾಗೆ ಮಾಡಿರ್ತೀರ ಅವ್ರಿಗೆ. ಇದೇ ತರನೇ ನಾನು ಕೂಡ ನನಗೆ ಆಗಿರೋದು ನಾನು ಹೇಳ್ತಿರೋದು. ನಾನು ಕೂಡ ಹಿಂಗೆ ಮಾಡ್ತಾ ಇದ್ದೆ. ಬೇರೆಯವರ ಇದ್ರಲ್ಲಿ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೀವು ಮಾಡ್ಕೊಳ್ಳಿ, ನಾನು ಮಾಡ್ಕೊಂತೀನಿ ಅಂತೆಲ್ಲ ಹೇಳಿ ಮಾಡ್ತಾ ಇದ್ದಿದ್ದು. ಅದು ಹೆಂಗೆ ಮಾಡ್ಕೊಂಡ್ರು ಕೂಡ ಬೆಳಗ್ಗೆ ಎದ್ದಿದ ತಕ್ಷಣ, ಈಗ ರಾತ್ರಿ ನೀವು ಒಂದು 50 ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಕೂಡ ಬೆಳಗ್ಗೆ ಎದ್ದಿದ ತಕ್ಷಣ ಅದ್ರಲ್ಲಿ ಅರ್ಧ ಸಬ್ಸ್ಕ್ರೈಬ್ ಲೆಸ್ ಆಗಿರೋದು, 20-30 ಸಬ್ಸ್ಕ್ರೈಬ್ ಗ್ಯಾರಂಟಿ ಲೆಸ್ ಆಗಿರೋದು. ಯಾಕೆ ಅಂದ್ರೆ ಅವ್ರು ವಿಡಿಯೋ ನೋಡಿರಲ್ಲ, ವಿಡಿಯೋ ನೋಡದೆ ಬಂದು ಹಂಗೆ ಸಬ್ಸ್ಕ್ರೈಬ್ ಮಾಡಿ ಹೋಗಿರ್ತಾರೆ. ಜೊತೆನಲ್ಲಿ ಫೇಕ್ ಅಕೌಂಟ್ಗಳಿರ್ತವೆ. ಆಮೇಲೆ ಇದಿರುತ್ತೆ, ಐಡಿಗಳು ಯೂಸ್ ಇರಲ್ಲ, ಅದು ಅಂತ ಐಡಿಗಳನ್ನೆಲ್ಲ ಇಟ್ಕೊಂಡಿರ್ತಾರಲ್ಲ, ಅಂತ ಐಡಿಗಳಲ್ಲಿ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿದ್ರು ಅಂತಂದ್ರೆ ಅದು ಕೂಡ ಇರಲ್ಲ. ಅದೆಲ್ಲಾನು ಫಿಲ್ಟರ್ ಮಾಡಿ ಲೆಸ್ ಮಾಡ್ತಾರೆ. ಈ ಪ್ರಾಬ್ಲಮ್ ನಿಮ್ಗೆ 1000 ಸಬ್ಸ್ಕ್ರೈಬ್ ದಾಟೋವರೆಗೂ ಖಂಡಿತ ಇರುತ್ತೆ, ಎಲ್ರಿಗೂ ಇರುತ್ತೆ. ಇವಾಗ ಸುಮಾರು ಜನ ನನ್ಗೆ ಹೇಳ್ತಾನೆ ಇರ್ತಾರೆ. ಮೊನ್ನೆ ಕೂಡ ಕಮೆಂಟ್ ಅಲ್ಲಿ ಒಬ್ರು ಹೇಳಿದ್ರು, ಡೈಲಿ ನನ್ಗೆ 7, 8, 10 ಈ ತರ ಸಬ್ಸ್ಕ್ರೈಬ್ ಲೆಸ್ ಆಗ್ತಾನೆ ಇದೆ, ಏನ್ ಮಾಡೋದು ಅಂತ ಅಂದ್ಬಿಟ್ಟು ಟೆನ್ಷನ್ ಮಾಡ್ಕೊಬೇಡಿ. ನಿಮಗೆ 1000 ಸಬ್ಸ್ಕ್ರೈಬ್ ದಾಟೋ ತನಕ ಕೂಡ ಇದೇ ಪ್ರಾಬ್ಲಮ್ ಇರುತ್ತೆ. ಹಾಗೆ ಆಗತ್ತೆ, ಡೈಲಿ ಲೆಸ್ ಹಾಗೆ ಆಗತ್ತೆ. ಫೇಕ್ ಐಡಿಗಳನ್ನೆಲ್ಲ ಫಿಲ್ಟರ್ ಮಾಡಿ ತೆಗಿತಾನೆ ಇರ್ತಾರೆ ಸಬ್ಸ್ಕ್ರೈಬರ್ಸ್ನ. ಹಾಗಾಗಿ ನೀವು ಅದನ್ನೇನು ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಆದಷ್ಟು ಈ ತರ ಮಾಡಕ್ ಹೋಗ್ಬೇಡಿ. ನೀವು ನನಗೆ ಸಬ್ಸ್ಕ್ರೈಬ್ ಮಾಡಿ, ನಾನು ನಿಮಗೆ ಸಬ್ಸ್ಕ್ರೈಬ್ ಮಾಡ್ತೀನಿ, ಈ ತರ ಮಾಡಕ್ ಹೋಗ್ಬೇಡಿ. ಅದು ಚಾನಲ್ಗೂ ಕೂಡ ಪ್ರಾಬ್ಲಮ್ ಆಗುತ್ತೆ ಬರ್ತಾ ಬರ್ತಾ. ಹಂಗೆಲ್ಲ ಮಾಡಕ್ ಹೋಗ್ಬೇಡಿ. ನಾನು ಯಾವಾಗ ಲೈವ್ ಸ್ಟಾರ್ಟ್ ಮಾಡ್ದೆ ಅಲ್ಲ, ಅವಾಗ ಅದನ್ನ ಸಬ್ಸ್ಕ್ರೈಬ್ ನೀವು ಮಾಡಿ ನನಗೆ ಅಂತ ಕೇಳೋದು ನಾನು ಅವತ್ತೇ ಬಿಟ್ಟೆ. ಯಾಕೆಂದ್ರೆ ನನಗೆ ಲೈವ್ ಇಂದನೇ ತುಂಬಾ ಸಬ್ಸ್ಕ್ರೈಬ್ ಬಂದಿದ್ದು. ಜೊತೆನಲ್ಲಿ ಶಾರ್ಟ್ಸ್ಗಳಿಂದ ನಾನು ಶಾರ್ಟ್ಸ್ಗಳು ಎಷ್ಟಂದ್ರೆ ಅಷ್ಟು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಕೆಲವ್ರು ಅಂತ ಇರೋರು ಏನ್ ಅದಕ್ಕೆ ಬಿಡುವೇ ಇಲ್ಲ, ಯೂಟ್ಯೂಬ್ ಓಪನ್ ಮಾಡಿದ್ರೆ ಬರೀ ನಿಂದೆ ಶಾರ್ಟ್ಸ್ಗಳು ಬರ್ತಾ ಇರುತ್ತೆ, ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ನಿಂದೆ ಮುಖ ಕಾಣಿಸ್ತಾ ಇರುತ್ತೆ ಅನ್ಬಿಟ್ಟು ಅಷ್ಟು ಶಾರ್ಟ್ಸ್ಗಳನ್ನ ಹಾಕ್ತಾ ಇದ್ದೆ ನಾನು. ಯಾಕಂದ್ರೆ ಸಬ್ಸ್ಕ್ರೈಬ್ ಬೇಕಲ್ವಾ. ಹಾಗಾಗಿ ಇನ್ನು ಅದರಿಂದ ವಾಚ್ ಅವರ್ ಅಂತೂ ಬರಲ್ಲ ನಮಗೆ, ಸಬ್ಸ್ಕ್ರೈಬ್ ಅಂತೂ ಗ್ಯಾರಂಟಿ ಬರುತ್ತೆ. ಒಂದು ಶಾರ್ಟ್ಸ್ ಹಾಕಿ ಅದ್ರಲ್ಲಿ ನಿಮ್ಗೆ 1000, 1500 ವ್ಯೂಸ್ ಹೋಗಿದೆ ಅಂದ್ರೂ ಕೂಡ ಅದ್ರಲ್ಲಿ 1-2 ಸಬ್ಸ್ಕ್ರೈಬ್ ಗ್ಯಾರಂಟಿ ಬಂದಿರುತ್ತೆ. ಅದರಿಂದ ಬಂದಿರೋ ಸಬ್ಸ್ಕ್ರೈಬ್ 100% ಡಿಲೀಟ್ ಲೆಸ್ ಆಗಲ್ಲ, ಅದಂತೂ ಹಂಗೆ ಇರುತ್ತೆ. ಆ ತರ ನನಗೆ 1-2 ಶಾರ್ಟ್ಸ್ಗಳು ವೈರಲ್ ಹೋಗಿರೋದು ಲಕ್ಷಗಳ ಗಟ್ಟಲೆ ಹೋಗಿದೆ. ಅದನ್ನ ತೋರಿಸ್ತೀನಿ ನಾನು. ಅದರಲ್ಲಿ ನನಗೆ ಎಷ್ಟೆಷ್ಟೆಲ್ಲ ಸಬ್ಸ್ಕ್ರೈಬ್ ಬಂದಿದೆ ಅಂತ ಅಂದ್ಬಿಟ್ಟು. ಈ ತರ ಏನಾದ್ರೂ ಸಬ್ಸ್ಕ್ರೈಬ್ ಆಯ್ತು ಅಂದ್ರೆ ಒಂದು ಲೆಸ್ ಆಗಲ್ಲ ನಿಮ್ಗೆ, ಜೊತೆ ನಾನು ಬೇಗ ಸಬ್ಸ್ಕ್ರೈಬ್ನ ಕಂಪ್ಲೀಟ್ ಮಾಡ್ಕೊಬಹುದು. ಹಾಗಾಗಿ ನಾನು ಇವತ್ತು ಈ ವಿಡಿಯೋನ ಮಾಡಿದ್ದು. ಪ್ಲೀಸ್ ಯಾರಾದ್ರೂ ಈ ಪ್ರಾಬ್ಲಮ್ ಅಲ್ಲಿ ಇದೀರಾ ಅಂತಂದ್ರೆ ಚಾನಲ್ಗಳಿರೋರು, ನಿಮ್ಗೆ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಅಥವಾ ಆಗಿರೋದು ಲೆಸ್ ಆಗ್ತಾ ಇದೆ ಅಂತಂದ್ರೆ ಈಗಿಷ್ಟು ಹೇಳಿದೀನಿ, ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ದಯವಿಟ್ಟು ಅಂತ ತಪ್ಪುಗಳನ್ನ ಮಾಡಕ್ ಹೋಗ್ಬೇಡಿ. ಬೇರೆಯವರ ಸಾರಿ, ಹುಷಾರಿಲ್ಲ, ನನಗೆ ಕೆಂಬರ್ತಿದೆ, ಜಾಸ್ತಿ ಮಾತಾಡೋಕ್ಕಾಗ್ತಿಲ್ಲ, ಅದಕ್ಕೇನೆ ಬೇರೆಯವರ ವಿಡಿಯೋಗಳಿಗೆ ಹೋಗ್ಬಿಟ್ಟು ಅವರ ಕಮೆಂಟ್ ಬಾಕ್ಸಲ್ಲಿ ನೀವು ನನಗೆ ಸಬ್ಸ್ಕ್ರೈಬ್ ಮಾಡಿ, ನಾನು ನಿಮಗೆ ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತ ಕೇಳಬೇಡಿ ಯಾರಿಗೂ ಕೂಡ. ಅಂತ ಸಬ್ಸ್ಕ್ರೈಬ್ ನೀವು ಕೇಳಿ ತಗೊಂಡಿದ್ದು ಉಳಿಯೋದು ಇಲ್ಲ ಕೂಡ. ನಾನು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಿಂದ ನಿಮ್ಗೆ ಇವತ್ತು ಹೇಳ್ತಾ ಇದ್ದೀನಿ ಅಷ್ಟೇನೆ. ಅಂಥದನ್ನ ಮಾಡಕ್ ಹೋಗ್ಬೇಡಿ. ಜೊತೆನಲ್ಲಿ ಶಾರ್ಟ್ಸ್ಗಳನ್ನ ಅಪ್ಲೋಡ್ ಮಾಡಿ, ಸಾಧ್ಯ ಆದರೆ ಲೈವ್ ಮಾಡಿ. ಲೈವ್ ಇಂದನೂ ಬೇಗ ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡ್ಕೊಬೋದು. ಆಗ್ತಾ ಇಲ್ಲ, ನಮ್ಗೆ ಮಾಡಕ್ ಆಗ್ತಾ ಇಲ್ಲ, ಮನೇಲಿ ಒಪ್ಪಿಗೆ ಇಲ್ಲ ಅನ್ನೋದಾದ್ರೆ ಒಪ್ಪಿಗೆ ಇಲ್ಲದೆ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಮತ್ತೆ ಧೈರ್ಯ ಇಲ್ಲದೆ ಕೂಡ ನೀವು ಲೈವ್ಗೆ ಬರಕ್ಕೆ ಹೋಗ್ಬೇಡಿ, ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಲೈವ್ ಇಂದ. ಅದು ಬಿಟ್ಟು ನಿಮಗೆ ಬೇಕು ಅಂತಂದ್ರೆ, ಸಬ್ಸ್ಕ್ರೈಬ್ ಆಗಲೇಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇತ್ತು ಅಂದ್ರೆ ಶಾರ್ಟ್ಸ್ಗಳನ್ನ ಅಪ್ಲೋಡ್ ಮಾಡಿ. ದಿನಕ್ಕೆ
ಎಷ್ಟು ಸಾಧ್ಯ ಅಷ್ಟು ಅಪ್ಲೋಡ್ ಮಾಡ್ತಾ ಇರಿ. ಯಾವುದೇ ಲಿಮಿಟೇಷನ್ ಇಲ್ಲ. ಶಾರ್ಟ್ಸ್ಗಳು ಅಪ್ಲೋಡ್ ಮಾಡೋಕ್ಕೆ ಇಷ್ಟೇ ಆಗಬೇಕು ದಿನಕ್ಕೆ ಅನ್ನೋದು ಯಾವುದೂ ಇಲ್ಲ. ನಿಮಗೆ ಎಷ್ಟು ಸಾಧ್ಯ ಅಷ್ಟು ಶಾರ್ಟ್ಸ್ಗಳನ್ನ ಅಪ್ಲೋಡ್ ಮಾಡ್ಕೊಬೋದು. ಒಂದೊಂದು ಶಾರ್ಟ್ಸಿಂದನೂ ನಿಮಗೆ 2-3 ಸಬ್ಸ್ಕ್ರೈಬ್ ಬರ್ತಾ ಇತ್ತು ಅಂತಂದರೆ ಗ್ಯಾರಂಟಿ ಏನು ಬೇಗ ನೀವು 1000 ಸಬ್ಸ್ಕ್ರೈಬ್ 1000 ಏನು ಅದನ್ನು ದಾಟಿಸಿನೇ ಮುಂದಕ್ಕೆ ಹೋಗ್ಬೋದು ಶಾರ್ಟ್ಸ್ಗಳಿಂದ. ಇದು ಇವತ್ತಿನ ವಿಷಯ ನಾನು ಹೇಳ್ತಾ ಇರೋದು. ಏನೋ ಸಬ್ಸ್ಕ್ರೈಬರ್ಸು ಹೆಂಗೆ ಮಾಡ್ಕೊಬೋದು ಅನ್ನೋದು. ಇನ್ನು ನಾನು ಆವಾಗಲೇ ಹೇಳ್ದಂಗೆ ನಾನು ತೋರಿಸ್ತೀನಿ ಅಂತ ಅಂದೆ ಅಲ್ವಾ ಪ್ರೂಫ್ನ. ಒಂದೇ ಒಂದು ಶಾರ್ಟ್ಸಲ್ಲೇ ನನಗೆ 538 ಸಬ್ಸ್ಕ್ರೈಬ್ ಬಂದಿದ್ದಾರೆ. ಅದನ್ನ ಇವಾಗ ನಾನು ತೋರಿಸ್ತೀನಿ. ಇನ್ನು ನೋಡಿ ಕೊನೆಯಲ್ಲಿ ಅಂದರೆ ವಿಡಿಯೋನ ನೋಡಿ ಇಷ್ಟ ಆಗಿರೋರು ಲೈಕ್ ಮಾಡೋದನ್ನ ಮರಿಬೇಡಿ. ವಿಡಿಯೋಗೆ ಮತ್ತೆ ಹೇಳ್ತಾ ಇದ್ದೀನಿ, ಪ್ಲೀಸ್ ಒಂದು ಲೈಕ್ ಕೊಡಿ. ತುಂಬ ಲೈಕ್ಸ್ ಕಮ್ಮಿ ಆಗ್ತಾ ಇದೆ. ನೀವು ಲೈಕ್ಸ್ ಕೊಟ್ರೆ ವಿಡಿಯೋಗಳು ಸಜೆಸ್ಟ್ ಹೋಗೋದು. ಲೈಕ್ ಮಾಡಿ, ಹೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ. ಇವಾಗ ಇಷ್ಟು ವಿಡಿಯೋ ನೋಡಿಬಿಟ್ಟು ನೀವು ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಹೋದರೆ ನನಗೂ ಕೂಡ ಕಮ್ಮಿ ಆಗುತ್ತೆ ಅಲ್ವಾ ಸಬ್ಸ್ಕ್ರೈಬು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ. ಜೊತೆಯಲ್ಲಿ ವಿಡಿಯೋನ ಇಲ್ಲಿ ತನಕ ನೋಡಿರೋರಿಗೆಲ್ಲ ಥ್ಯಾಂಕ್ ಯು. ಹಂಗೆ ಹೋಗಬೇಡಿ, ಪ್ರೂಫ್ ನೋಡ್ಕೊಂಡು ಹೋಗಿ ಆಯ್ತಾ. ಕೊನೆಯಲ್ಲಿ ಬನ್ನಿ, ಈಗ ಪ್ರೂಫ್ ತೋರಿಸ್ತೀನಿ ನಾನು. ಇನ್ನು ನಾನಿವಾಗ YT ಸ್ಟುಡಿಯೋ ಆ್ಯಪ್ನ ಓಪನ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಬಂದರೆ ಕೆಳಗಡೆ ಕಂಟೆಂಟ್ ಅಂತ ಇದೆ ಅಲ್ಲ, ಕಂಟೆಂಟನ್ನು ಕ್ಲಿಕ್ ಮಾಡ್ಕೊಬೇಕು. ಕಂಟೆಂಟನ್ನು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ವ್ಯೂ ಆಲ್ ಅಂತ ಬರ್ತಾ ಇರುತ್ತೆ ಶಾರ್ಟ್ಸು. ನೋಡ್ತಿರ್ಬೋದು ಒಂದೊಂದೇ ಶಾರ್ಟ್ಸು ನನಗೆ ಕಮ್ಮಿ ವ್ಯೂಸ್ ಬಂದಿದ್ರು ಕೂಡ ನೋಡಿ ಒಂದರಲ್ಲಿ 2 ಸಬ್ಸ್ಕ್ರೈಬ್ ಬಂದಿದೆ. ಎಷ್ಟು ಕಮ್ಮಿ ವ್ಯೂಸ್ ಆದರೂ ಬಂದಿರಲಿ ಪರವಾಗಿಲ್ಲ, ಸಬ್ಸ್ಕ್ರೈಬ್ ಆಗೋರು ಗ್ಯಾರಂಟಿ ಆಗ್ತಾರೆ. ನೋಡಿ 3 ಸಬ್ಸ್ಕ್ರೈಬ್ ಬಂದಿದೆ. ಈ ಥರ ಸಬ್ಸ್ಕ್ರೈಬ್ ಬರ್ತಾ ಇರುತ್ತೆ. ನೀವು ಶಾರ್ಟ್ಸ್ಗಳನ್ನ ಡೈಲಿ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತಂದರೆ ತುಂಬ ಶಾರ್ಟ್ಸ್ಗಳನ್ನ ಹಾಕಿ, ಎಷ್ಟು ಶಾರ್ಟ್ಸ್ಗಳು ಹಾಕಿದ್ರೆ ಅಷ್ಟು ಸಬ್ಸ್ಕ್ರೈಬ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ನಾನಂತೂ ಅದನ್ನೇ ಹೇಳ್ತೀನಿ ನಿಮಗೆ ಯಾವಾಗಲೂ ಕೂಡ. ನನ್ನನ್ನು ಕೇಳೋರ್ಗೂ ಕೂಡ ನಾನು ಅದನ್ನೇ ಹೇಳ್ತೀನಿ. ಇದು ನಾನು ಹಬ್ಬದಲ್ಲಿ ಹಾಕಿದ್ದು 5,64,000 ವ್ಯೂಸ್ ಬಂದಿದೆ. ಇದಕ್ಕೆ ನನಗೆ 538 ಸಬ್ಸ್ಕ್ರೈಬ್ ಬಂದಿದೆ. ಕಾಣಿಸ್ತಾ ಇದೆಯಾ? 538 ಸಬ್ಸ್ಕ್ರೈಬು ಒಂದೇ ಒಂದು ಶಾರ್ಟ್ಸಲ್ಲಿ ಬಂದಿದೆ. ನೋಡ್ತಾ ಇರ್ಬೋದು. ಈ ಥರ ವೈರಲ್ ಹೋಗಬೇಕು. ವೈರಲ್ ಹೋದಾಗ 100% ನನಗಿದು 5,64,000 ವ್ಯೂಸ್ ಬಂದಿರೋದಕ್ಕೆ $2 ಬಂದಿದೆ. $2 ಬಂದಿದೆ ಇದಕ್ಕೆ. ಈ ಥರ ಸಬ್ಸ್ಕ್ರೈಬ್ ಬರ್ತಾ ಇರುತ್ತೆ ಶಾರ್ಟ್ಸ್ಗಳನ್ನ ಹಾಕೋದ್ರಿಂದ. ಇದು ಒಂದೇ ಅಲ್ಲ, ನಾನು ಇನ್ನೂ ಒಂದು ತೋರಿಸ್ತೀನಿ ರೀ. ಅದಕ್ಕೆ ನಾನು ಎಲ್ಲರಿಗೂ ಹೇಳೋದು ಶಾರ್ಟ್ಸ್ಗಳನ್ನ ಅಪ್ಲೋಡ್ ಮಾಡಿ ಅಂತ. ನೋಡಿ ಇನ್ನೂ ಒಂದು ಶಾರ್ಟ್ಸು ನನಗೆ ವೈರಲ್ ಹೋಗಿದೆ. ಆ ಶಾರ್ಟ್ಸ್ಗೂ ಕೂಡ ಅಷ್ಟೇನೆ 2,85,000 ವ್ಯೂಸ್ ಬಂದಿರೋದು. ಅದಕ್ಕೆ 204 ಸಬ್ಸ್ಕ್ರೈಬ್ ಬಂದಿದ್ದಾರೆ. ಅವಾಗಿನ್ನೂ ಮಾನಿಟೈಸ್ ಆಗಿರಲಿಲ್ಲ, ಹಾಗಾಗಿ ನನಗೆ ಅದಕ್ಕೆ $1 ಅಷ್ಟು ಬರಲಿಲ್ಲ. ಕೊನೆಯಲ್ಲಿ ಬಂದಿದ್ದು ಅಷ್ಟೊತ್ತಿಗಾಗಲೇ ಅದು ತುಂಬ ಚೆನ್ನಾಗಿ ವೈರಲ್ ಹೋಗ್ಬಿಟ್ಟಿತ್ತು. ಈ ವೈರಲ್ ಮಾನಿಟೈಸ್ ಆದಮೇಲೆ ಬಂದಿದ್ದಿದ್ರೆ ನನಗೆ $1 ಆದರೂ ಬಂದಿರೋದು. ಅದಕ್ಕೆ ಇಟ್ಸ್ ಓಕೆ. ನೋಡಿ 204 ಈ ಥರ ಶಾರ್ಟ್ಸ್ಗಳು ವೈರಲ್ ಹೋಯ್ತು ಅಂತಂದರೆ 100% ನಿಮಗೆ ಬೇಗನೆ ಸಬ್ಸ್ಕ್ರೈಬ್ನ ಕಂಪ್ಲೀಟ್ ಮಾಡ್ಕೊಂಬಿಡ್ಬೋದು. ಈ ಥರ ಸುಮಾರು ಇದ್ದಾವೆ, ಇನ್ನೂ ಹಳೇವು ತುಂಬ ಇದ್ದಾವೆ ತೋರಿಸ್ತಾ ಹೋದರೆ. ಇದೊಂದು 19K ಹೋಗಿದೆ. ಇದಕ್ಕೆ 6 ಸಬ್ಸ್ಕ್ರೈಬ್ ಬಂದಿದ್ದಾರೆ. ಇದೊಂದು 22K ಹೋಗಿದೆ. ಇದಕ್ಕೆ 18 ಸಬ್ಸ್ಕ್ರೈಬ್ ಬಂದಿದ್ದಾರೆ. ಇದೊಂದು 18K ಹೋಗಿದೆ. ಇದಕ್ಕೂ 13 ಸಬ್ಸ್ಕ್ರೈಬ್ ಬಂದಿದ್ದಾರೆ. ಈ ಥರ ಬರ್ತಾ ಇರುತ್ತೆ. ಅದಕ್ಕೆ ಹೇಳ್ತೀನಿ ಇದೊಂದು 31K ಹೋಗಿದೆ. ಇದಕ್ಕೆ ನೋಡಿ 57 ಸಬ್ಸ್ಕ್ರೈಬ್ ಬಂದಿದ್ದಾರೆ. ಈ ಥರ ಬರ್ತಾ ಇರುತ್ತೆ. ಇದೊಂದು 37K ಹೋಗಿದೆ. ಇದಕ್ಕೂ 53 ಸಬ್ಸ್ಕ್ರೈಬ್ ಬಂದಿದ್ದಾರೆ.
ಈ ಥರ ಸಬ್ಸ್ಕ್ರೈಬ್ ಬಂತು ಅಂತಂದರೆ ಆದಷ್ಟು ಬೇಗ ನೀವು 1000 ಸಬ್ಸ್ಕ್ರೈಬರ್ನ ಮಾಡ್ಕೊಳ್ಳೋದಕ್ಕೆ ಯಾವುದೇ ಕಷ್ಟ ಇರಲ್ಲ. 1000 ದಾಟ್ಸಿನೇ ಮಾಡ್ಕೊಬೋದು. ಶಾರ್ಟ್ಸ್ಗಳನ್ನ ಅದಕ್ಕೆ ಹೆಚ್ಚಾಗಿ ಅಪ್ಲೋಡ್ನ ಮಾಡಿ ಅಂತಲೇ ನಾನು ಎಲ್ರಿಗೂ ಹೇಳ್ತೀನಿ. ಶಾರ್ಟ್ಸ್ಗಳನ್ನ ಹಾಕ್ತಾ ಇರಿ ತುಂಬ. ಇದೊಂದು 17K ಹೋಗಿದೆ, ಇದಕ್ಕೊಂದು 21 ಸಬ್ಸ್ಕ್ರೈಬ್ ಇದೆ. ಇಷ್ಟೇ. ಓಕೆ, ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ವಿಡಿಯೋನ ಇಲ್ಲಿ ತನಕ ಯಾರೆಲ್ಲ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. ಇದೇ ಥರ ಶಾರ್ಟ್ಸ್ಗಳನ್ನ ಅಪ್ಲೋಡ್ ಮಾಡ್ಕೊಳ್ಳಿ. ನೀವು ಕೂಡ ಸಬ್ಸ್ಕ್ರೈಬರ್ಸ್ನ ಬೇಗ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬಾಯ್.